ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತು ನಾನೊಂದು ಫುಲ್ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಇನ್ಸ್ಟಾಗ್ರಾಮಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಬಂದ ಒಂದು ಚಿಕನ್ ರೆಸಿಪಿ. ಇದು ತುಂಬಾ ಟೇಸ್ಟಿ ಆದಂಥ ಒಂದು ಫುಲ್ ಚಿಕನ್ ಸುಲಭವಾಗಿ ಮಾಡ್ಕೋಬಹುದು. ನೀವೆಲ್ಲರೂ ಟ್ರೈ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ನೋಡಿ, ಫಸ್ಟ್ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನ್ ಕೊತ್ತಂಬರಿ, ಅದೇ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಕೂಣು, ಇದು ಕರಿಮೆಣಸು, ಆಮೇಲೆ ಸ್ವಲ್ಪ ಏಲಕ್ಕಿ, ಲವಂಗ, ಚಕ್ಕೆ ಇದೆಲ್ಲ ಹಾಕಬೇಕು. ನೋಡಿ, 2 ತುಂಡು ಚಕ್ಕೆ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಲವಂಗ, ಆಮೇಲೆ 1 ಅಥವಾ 2 ರೆಡ್ ಚಿಲ್ಲಿ. ನಾನಿವಾಗ ನೋಡಿ ಕಾಶ್ಮೀರಿ ಚಿಲ್ಲಿ 1 ಹಾಕ್ತಾ ಇದ್ದೀನಿ. 1 ಅಥವಾ 2 ಕೂಡ ಹಾಕ್ಬೋದು. ಆಮೇಲೆ ನೋಡಿ, ಈ ಥರ ನಿಮ್ಮ ಕೈಲಿ ಡ್ರೈ ಲೆಮನ್ ಇದ್ದರೆ ಒಂದು ಅರ್ಧ ಭಾಗದಷ್ಟು, ಚಿಕ್ಕದಾದರೆ ಒಂದು ಫುಲ್ ಹಾಕ್ಬೋದು. ನಾನಿವಾಗ ಸ್ವಲ್ಪ ದೊಡ್ಡದಲ್ಲ, ಅದಕ್ಕೆ ಒಂದು ಅರ್ಧ ಭಾಗದಷ್ಟು ಹಾಕ್ತಾ ಇದ್ದೀನಿ. ಇದು ಇದ್ರೆ ಹಾಕಿ, ಇಲ್ಲಾಂದ್ರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ನೋಡಿ, ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಜಾಸ್ತಿ ಅಲ್ಲ, ಜಸ್ಟ್ ಬಿಸಿಯಾಗಿ ಬಂದರೆ ಸಾಕು. ಚೆನ್ನಾಗಿ ಬಿಸಿ ಆಗಲಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕಪ್ಪು ಬಣ್ಣ ಆ ಥರ ಏನೂ ಆಗಬಾರ್ದು. ಸ್ವಲ್ಪ ಚೆನ್ನಾಗಿ ಬಿಸಿ ಆಗುತ್ತಲ್ಲ ಅವಾಗ ಅಷ್ಟು ಸಾಕು. ಆ ಥರ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇಷ್ಟು ಸಾಕು. ಈ ಥರ ಚೆನ್ನಾಗಿ ಬಿಸಿಯಾಗಿ ಬಂದಿದೆ. ಇನ್ನು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಂಡಿರ್ತೀವಿ. ನೋಡಿ, ಈ ಥರ ಪುಡಿ ಮಾಡ್ಕೊಳ್ಳಿ. ನಾವು ಗರಂ ಮಸಾಲೆ ಎಲ್ಲ ಪುಡಿ ಮಾಡ್ತೀವಲ್ಲ, ಅದೇ ಥರ. ಇದು ಎಲ್ಲನೂ ಬೇಡ, ಸ್ವಲ್ಪನೇ ಸಾಕು. ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಚಿಕನ್ ಮಾಡುವಾಗ ನಾವು ಗಟ್ಟಿ ಪಾತ್ರ ತಗೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಗಟ್ಟಿ ದಪ್ಪ ಇರುತ್ತಲ್ಲ, ಆ ಥರ ಪಾತ್ರ ತಗೊಳ್ಳಿ. ನೋಡಿ, ಈ ಪಾತ್ರದಲ್ಲಿ ನಾನಿವಾಗ ಚಿಕನ್ ಮಾಡ್ತಾ ಇದ್ದೀನಿ. ಚಿಕನ್ ನಾನಿವಾಗ 1 kg 200 ಗ್ರಾಮ್ ಚಿಕನ್ ತಗೊಂಡಿದ್ದೇನೆ. ನೋಡಿ, ಅದು ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ನಿಮ್ಗೆ ಕಾಣುತ್ತಲ್ಲ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಮಾಂಸದ ಒಳಗಡೆ ಎಲ್ಲ ಚೆನ್ನಾಗಿ ಅದು ಮಸಾಲೆ ಎಲ್ಲ ಹಿಡಿಲಿಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೋಬೇಕು. ಆಮೇಲೆ ನೋಡಿ, ದೊಡ್ಡ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಚಿಕನ್ ಎಲ್ಲ ಮಾಡುವಾಗ ಜಾಸ್ತಿ ತೂಕ ಇರುವ ಚಿಕನ್ ತಗೋಬಾರ್ದು. ಅಂದರೆ 1.5 kg ಒಳಗಡೆ ಇರುವ ಚಿಕನ್ ಸಾಕು, ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, 2 ಗ್ರೀನ್ ಚಿಲ್ಲಿ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪನೇ ಸಾಕು. ಆಮೇಲೆ 1 ಕ್ಯಾಪ್ಸಿಕಮ್, ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಆನಂತರ ನೋಡಿ, ಈ ಥರ ಚಿಕನ್ ಕ್ಯೂಬ್ ಬರುತ್ತಲ್ಲ, ಚಿಕನ್ ಸ್ಟಾಕ್ ಬರುತ್ತಲ್ಲ, ಅದು ನಿಮ್ಮ ಕೈಲಿದ್ರೆ ಅದು 1 ಕ್ಯೂಬ್. ನಾನು ಇವಾಗ ಮ್ಯಾಗಿ ಕ್ಯೂಬ್ 1 ತಗೊಂಡಿದ್ದೇನೆ. ಇದು 1 ಸಾಕು. ಇದ್ರೆ ಹಾಕಿ, ಇಲ್ಲಾಂದ್ರೆ ಬೇಡ, ಸ್ಕಿಪ್ ಮಾಡ್ಕೋಬಹುದು. ಆಮೇಲೆ ನೋಡಿ, ಇವಾಗ ಪುಡಿ ಮಾಡಿ ಇಟ್ಟಿದ್ದ ಮಸಾಲೆ ಉಂಟಲ್ಲ, ಅದು 1/4 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಸಣ್ಣ ಸ್ಪೂನಲ್ಲಿ, ಜಾಸ್ತಿ ಬೇಡ, ಇಷ್ಟು ಸಾಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಮತ್ತು ಕರಿಮೆಣಸಿನ ಪುಡಿ, ಅದು 1.5 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಸಣ್ಣ ಸ್ಪೂನಲ್ಲಿ. ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್, ಅದು ದೊಡ್ಡ ಸ್ಪೂನಲ್ಲಿ. ನೋಡಿ, ಈ ಥರ 3/4 ಟೇಬಲ್ ಸ್ಪೂನು ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಮತ್ತು ನಿಂಬೆ ರಸ ಒಂದು ನಿಂಬೆ ತಗೊಳ್ಳಿ. ಆಮೇಲೆ ಸ್ವಲ್ಪ ವಿನಿಗರ್ ಹಾಕಬೇಕು. ವಿನಿಗರ್ ಇಲ್ಲ ಅಂದರೆ ನಿಂಬೆ ಹಣ್ಣು ಸ್ವಲ್ಪ ಜಾಸ್ತಿ, ನಿಂಬೆ ರಸ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು, ಹುಳಿ ಎಲ್ಲ ಬೇಕು, ಅದಕ್ಕೋಸ್ಕರ. ಆಮೇಲೆ ನೋಡಿ, ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ನಾನಿವಾಗ ಒಲಿವ್ ಆಯಿಲ್ ಹಾಕ್ತಾ ಇದ್ದೀನಿ. ಒಲಿವ್ ಆಯಿಲ್ ಬೇಕಂತಿಲ್ಲ, ಸನ್ಫ್ಲವರ್ ಆಯಿಲ್ ಇದ್ದರೆ ಅದು ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಮ್ಯಾಗಿ ಕ್ಯೂಬ್ ಹಾಕಿದ್ದೇವಲ್ಲ, ಚಿಕನ್ ಸ್ಟಾಕ್ ಹಾಕಿದ್ದೇವಲ್ಲ, ಅದರಲ್ಲಿ ಉಪ್ಪಿರುತ್ತೆ, ಅದು ನೋಡ್ಕೊಂಡು ಬೇಕಾದಷ್ಟು ಹಾಕಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಕಮ್ಮಿ ಉಂಟು, ಮತ್ತೆ ಸ್ವಲ್ಪ ಹಾಕಬೇಕು. ಚೆನ್ನಾಗಿ ಈ ಥರ, ನೀರೇನು ಹಾಕಬಾರ್ದು. ಇದು ನಾವು ಆಯಿಲ್ ಹಾಕಿದ್ದೇವಲ್ಲ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮತ್ತೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ ಒಳಗಡೆ, ಮತ್ತು ನಾವು ಕಟ್ ಮಾಡಿದ್ದೀವಲ್ಲ ಅದರ ಒಳಗಡೆ ಎಲ್ಲ ಚೆನ್ನಾಗಿ ಹಚ್ಕೊಳ್ಳಿ ಮಸಾಲ. ಬೇಕಾದರೆ ಸ್ವಲ್ಪ ಮೊಸರು ಹಾಕ್ಬೋದು, 1 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಬೋದು. ನಾನಿವಾಗ ಮೊಸರು ಏನೂ ಹಾಕಿಲ್ಲ, ಬೇಕಾದರೆ ಹಾಕ್ಬೋದು. ಚೆನ್ನಾಗಿ ಈ ಥರ ಮಸಾಲೆ ಎಲ್ಲ ಕಡೆನೂ ಚೆನ್ನಾಗಿ ಹಚ್ಕೊಳ್ಳಿ. ಆನಂತರ ಮುಚ್ಚಲು ಹಾಕಿಬಿಟ್ಟು 1 ಗಂಟೆ ಕಾಲ ಇದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. 1 ಗಂಟೆ ಸ್ವಲ್ಪ ಜಾಸ್ತಿ ಟೈಮ್ ಆದರೂ ಪರವಾಗಿಲ್ಲ, ಒಳ್ಳೆಯದೇ. ನೋಡಿ, 1 ಗಂಟೆ ನಂತರ ಸ್ಟವ್ ಮೇಲೆ ಇಟ್ಟಿದ್ದೇನೆ. ಫಸ್ಟ್ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆನಂತರ ಸಣ್ಣ ಉರಿಯಲ್ಲಿ, ಅಂದರೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. 1/4 ಅಥವಾ 1 ಗಂಟೆ ಬೇಕಾಗುತ್ತೆ ಇದು. 1 ಗಂಟೆ ಒಳಗಡೆ ನಮಗೆ ಚೆನ್ನಾಗಿ ಕುಕ್ ಆಗಿ ಸಿಗುತ್ತೆ ಚಿಕನ್, ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ನೋಡಿ, ಮಧ್ಯದಲ್ಲಿ ಆಚೆ ಈಚೆ ಮಾಡಿ ಕೊಡಬೇಕು. ಅಂದರೆ ನೀರೇನೂ ಹಾಕಬಾರ್ದು, ಅದು ಚಿಕನಲ್ಲೇ ಇರುತ್ತಲ್ಲ ನೀರು, ಅದರಲ್ಲೇ ಇದು ಚೆನ್ನಾಗಿ ಕುಕ್ ಆಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ನೀರೆಲ್ಲ ಬಿಡುತ್ತೆ. ಆಮೇಲೆ ಈ ಥರ ಆ ಕಡೆ ಈ ಕಡೆ ತಿರುಗಿಸಿ ಹಾಕಬೇಕು ಮಧ್ಯದಲ್ಲಿ. ಮುಚ್ಚಲು ಹಾಕಿಯೇ ಬೇಯಿಸ್ಕೋಬೇಕು. ಆಮೇಲೆ ನೋಡಿ, ನಾನು ಹೇಳ್ದಾಗೆ ಈ ಥರ ಚಿಕನ್ ಎಲ್ಲ ಮಾಡುವಾಗ ಜಾಸ್ತಿ ತೂಕ ಇರುವ ಚಿಕನ್ ತಗೋಬಾರ್ದು. ಅಂದರೆ 2 kg ಮೇಲೆ ಇರುವ ಚಿಕನ್ ಎಲ್ಲ ತಗೊಂಡ್ರೆ ಅದು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಅದರ ಮಾಂಸ ಎಲ್ಲ ಸ್ವಲ್ಪ ನಾರ್ ಥರ ಇರುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಯಾವಾಗಲೂ ನಾವು ಈ ಥರ ಚಿಕನ್ ಎಲ್ಲ ಮಾಡುವಾಗ 1 kg ಅಥವಾ 1.5 kg ಒಳಗಡೆ ಇರುವ ಅಷ್ಟು ತೂಕ ಇರುವ ಚಿಕನ್ ತಗೊಂಡ್ರೆ ಆಯಿತು. ಆವಾಗ ಚಿಕನ್ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆಲ್ಲ ಜ್ಯೂಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಆ ಥರ ಚಿಕ್ಕದು ನೋಡಿ ತಗೊಳ್ಳಿ ಚಿಕನ್ ಎಲ್ಲ ತಗೋವಾಗ.
ನೋಡಿ ಇವಾಗ ಚಿಕನ್ ನೀರೆಲ್ಲ ಬಿಟ್ಟಿದೆ. ಸ್ವಲ್ಪ ನಾವು ಇದಕ್ಕೆ ನೀರು ಹಾಕಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅದೇ ಥರ ಇಡಬೇಕು. ಇದು ಇನ್ನೂ ಸ್ವಲ್ಪ ರೆಡಿ ಆಗ್ಲಿಕ್ಕೆ ಉಂಟು. ಮತ್ತೆ ಸ್ವಲ್ಪ ಹೊತ್ತು ಇಡ್ತಾ ಇದ್ದೀನಿ. ನೋಡಿ ಇವಾಗ ಆಗಿದೆ, ಇಷ್ಟು ಸಾಕು. ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಇಷ್ಟು ಸಾಕು. ಇನ್ನು ಫೈನಲ್ ಆಗಿ ನಮಗೆ ಸ್ವಲ್ಪ ಗೋಡಂಬಿ ಪೇಸ್ಟ್ ಹಾಕಬೇಕು. ಒಂದು 10 ಅಥವಾ 12 ಗೋಡಂಬಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಕೋಬೇಕು. ನೆನೆಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ನೋಡಿ ಈ ಥರ ಹಾಕಬೇಕು. ಆ ಮಿಕ್ಸಿ ಜಾರ್ ತುಳ್ಕೊಂಡು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಸಾಕು. ನೋಡಿ ಈ ಥರ ಇಷ್ಟು ಸಾಕು. ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲ ಇನ್ನು ಹೈ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕುದಿ ಬರಲಿ. ಒಂದ್ಸಲ ಕುದಿ ಬಂದರೆ ಸಾಕು. ನಮ್ಮ ಚಿಕನ್ ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡುವಂಥ ಒಂದು ಚಿಕನ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸಲ ಚೆನ್ನಾಗಿ ಕುದಿ ಬರಲಿ. ನೋಡಿ ಚೆನ್ನಾಗಿ ಕುದಿ ಬಂದಿದೆ, ಇಷ್ಟು ಸಾಕು. ಇನ್ನು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಗ್ರೇವಿ ಎಲ್ಲ ನೋಡಿ ಇದಕ್ಕಿಂತ ಇನ್ನೂ ಜಾಸ್ತಿ ಗಟ್ಟಿಯಾಗೋದು ಬೇಡ. ಅಂದರೆ ನಾವು ಸ್ವಲ್ಪ ಹೊತ್ತರ ನಂತರ ನೋಡುವಾಗ ಮತ್ತೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಇರುವಾಗ ತೆಗೆದ್ರಾಯ್ತು. ಇಷ್ಟು ಸಾಕು. ನೋಡಿ ಇವತ್ತಿನ ನಮ್ಮ ಫುಲ್ ಚಿಕನ್ ಇಲ್ಲಿ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡಿದ್ದೀವಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಇದು. ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಮಾಡಲಿಕ್ಕೆ ನಮಗೆ ಓವನ್ ಬೇಡ, ಏನೂ ಬೇಡ. ಮತ್ತು ಇದು ಈ ರೀತಿ ಮಾಡುವಾಗ ಚಿಕನ್ ಕುಕ್ ಆಗಲ್ಲ, ಆ ರೀತಿ ಏನೂ ಇಲ್ಲ. ಚೆನ್ನಾಗಿ ಕುಕ್ ಆಗಿ ಸಿಗುತ್ತೆ. ನೋಡಿ ಕಟ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಬಿಸಿ ಉಂಟು, ತುಂಬ ಬಿಸಿ ಉಂಟು. ನೋಡಿ ಕೈಯಲ್ಲೇ ಬರುತ್ತೆ, ಅಷ್ಟು ಚೆನ್ನಾಗಿ ಬೆಂದಿದೆ ಇದು ಚಿಕನ್. ಸಾಫ್ಟ್ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ. ಮಸಾಲೆ ಎಲ್ಲ ಸೇರಿಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಸ್ವಲ್ಪ ಬಿಸಿ ಇರುವ ಕಾರಣ ಚೆನ್ನಾಗಿದ್ದು ಕಟ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ ನನಗೆ, ತುಂಬ ಬಿಸಿ ಉಂಟು. ಆಮೇಲೆ ಇದು ಪರೋಟ, ಚಪಾತಿ ಮತ್ತು ರೈಸ್ ಜೊತೆ ಎಲ್ಲ, ದೋಸೆ ಇದ್ರ ಜೊತೆಗೆಲ್ಲ ಸೂಪರ್ ಆಗಿರುತ್ತೆ. ನೀವು ಒಂದು ಸಲ ಆದರೂ ಮಾಡಿ ನೋಡಲೇಬೇಕು. ನಿಮ್ಗೆಲ್ರಿಗೂ 100% ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ನೋಡಿದ್ರಲ್ಲ, ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕೇಳಿ, ನೀವು ಗೊತ್ತಾಗಿಲ್ಲ ಅಂದರೆ ನೀವು ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.